ನಾನು ಮಾತನಾಡಕ್ಕಲ್ಲಿಗೆ ಅದು ನೋಡಿದೀನಿ. ಬೈ ಸ್ಲಿಪ್ ಆಫ್ ಬೈ ಮಿಸ್ಟೇಕ್ ಮಾತಾಡಿರ್ಬೋದು, ಇಂಟೆನ್ಷನಲ್ ಯಾವತ್ತೂ ಅವ್ರು ಮಾತಾಡ್ತಕ್ಕಂಥವ್ರಲ್ಲ. ಬಟ್ ಅದು ಬಿಟ್ಟುಕೊಂಡು ಮೇನ್ ಸಬ್ಜೆಕ್ಟ್ ಏನ್ ಹೇಳಿದ್ರು ಸಾಹೇಬ್ರು, ಪಾರ್ಲಿಮೆಂಟಿಗೆ ಅವ್ರಿಗೆ ಕರೆದಿಲ್ಲ, ನಾವೆಲ್ಲ ಪ್ರತಿಭಟನೆ ಮಾಡ್ಬೇಕಲ್ಲ, ನಾವೆಲ್ಲ ಸೇರಿ ಪ್ರತಿಭಟನೆ ಮಾಡ್ಬೇಕಲ್ಲ, ಅವಕಾಶ ಕೊಡ್ಬೇಕಲ್ಲ ಮೋದಿ ಅವರು ಅಲ್ವಾ. ಮತ್ತೆ ಈ ಗುಡಿಗೆ ಯಾಕೆ ಕರೀಲಿಲ್ಲ ಅನ್ನೋದು ಪ್ರಶ್ನೆ ಅಲ್ವಾ. ಪಾರ್ಲಿಮೆಂಟ್ ಒಳಗೆ ಯಾಕೆ ಕರೆದಿಲ್ಲ, ಪ್ರೋಟೋಕಾಲ್ ಅಂತ ಇದೆ, ಪಾರ್ಲಿಮೆಂಟ್ ನ ಕರಿಬೇಕಲ್ವಾ, ಯಾಕೆ ಒಬ್ಬ ವಿಧವೆ ಹೆಣ್ಮಗಳು ಟ್ರೈಬ್ ಅಂತಾನೆ ಕರೆದಿಲ್ಲ. ಅದು ಅದೇ ಕಾರಣ ಇರೋದು. ಇವ್ರಿಗಾದ್ರೆ ಮಾಡ್ಬೋದು, ಮತ್ತೆ ಇವ್ರು ಪೂಜೆ ಹೆಂಗ್ ಮಾಡಿದ್ರು, ಇವ್ರು ಮಾಡ್ಬಾರ್ದಲ್ಲ ಪೂಜೆ ಸಾಹೇಬ್ರು. ಅಕಾರ್ಡಿಂಗ್ ಟು ನಮ್ಮ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮಣರೇ ಪೂಜೆ ಮಾಡ್ಬೇಕು, ಮತ್ತೆ ಇವ್ರು ಉಲ್ಲಂಘನೆ ಮಾಡ್ತಾ ಇದಾರೆ. ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಲ್ವಾ? ನೀವೆಲ್ಲ ಒಂದು ಡಿಬೇಟ್ ಹಾಕ್ಬೇಕು, ಡಿಬೇಟ್ ಹಾಕಿ ಇದ್ರ ಬಗ್ಗೆ ಚರ್ಚೆ ಮಾಡಿ. ಪ್ರಧಾನಮಂತ್ರಿಯವರು ಮಾಡಿರ್ತಕ್ಕಂಥ ಉಲ್ಲಂಘನೆ ಇದೆ. ಬ್ರಾಹ್ಮಣ ನಮ್ಮ ವ್ಯವಸ್ಥೆಯಲ್ಲಿ ಹಿಂದೂ ಸಂಸ್ಕೃತಿ ಪ್ರಕಾರ ಬ್ರಾಹ್ಮರೇ ಪೂಜೆ ಮಾಡಬೇಕು, ಪ್ರತಿಷ್ಠಾಪನೆ ಮಾಡಕ್ಕಲ್ಲಿಗೆ ದೇವ್ರ ಪ್ರತಿಷ್ಠಾಪನೆ ಮಾಡಕ್ಕಲ್ಲಿಗೆ ಬ್ರಾಹ್ಮರೇ ಮಾಡ್ಬೇಕಂತಕ್ಕಂಥದ್ದು ನಮ್ಗೆ ಕೇಳಿರ್ತಕ್ಕಂಥದ್ದು. ಮತ್ತೆ ಇವರೆಲ್ಲ ಈಗ ಉಲ್ಲಂಘನೆ ಮಾಡ್ತಾ ಇರಲ್ಲ, ಇದ್ರ ಬಗ್ಗೆ ಒಂದ್ ದೊಡ್ಡ ಚರ್ಚೆ ಆಗ್ಬೇಕಲ್ಲ, ಮಾಡಿ ಇದ್ರ ಬಗ್ಗೆ ಒಂದು ಚರ್ಚೆ ಆಗ್ಲಿ. ಎಲ್ಲಾ ಸ್ವಾಮೀಜಿ ಕರ್ಸ್ ಕೇಳಿ ಅವ್ರು ಮಾಡಿರ್ತಕ್ಕಂಥ ಮೋದಿ ಸಾಹೇಬ್ರು ಮಾಡಿರ್ತಕ್ಕಂಥ ಸರಿ ತಪ್ಪು ಅಂತ ಹೇಳಿ ಮುಖ್ಯಮಂತ್ರಿಯವರು ಅದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಲ್ವಾ. ಸೊ ಇದು ಜಾಸ್ತಿ ರಾಜಕೀಯವಾಗಿ ಎಳಿಬಾರ್ದಂತ ನನ್ನ ಅಭಿಪ್ರಾಯ. ಎಲ್ಲದಕ್ಕೂ ತರದು ಬರೇ ಹಿಂದೂ ಮುಸ್ಲಿಂ ಅಂತಕ್ಕಂಥ ಪದ, ಆಮೇಲೆ ಮುಖ್ಯಮಂತ್ರಿಗಳಿಗೆ ನೀವು ಟಿಪ್ಪು ಸುಲ್ತಾನ್ ಪರ ಅಂತಕ್ಕಂಥದ್ದು, ಟಿಪ್ಪು ಸುಲ್ತಾನ್ ಅನ್ನೋದು, ಇವೆಲ್ಲ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲಿ ಮಟ್ಟಿಗೆ ಸಹಿ ಅಂತ ನೀವೇ ಅವ್ರಿಗೆ ಪ್ರಶ್ನೆ ಮಾಡಿ.